ನನಗೆ ಮದುವೆ ಇಷ್ಟ ಇಲ್ಲ. ಅರ್ಜುನ ಮಾಡ್ಕೊಳಕ್ ಇಷ್ಟ ಇಲ್ವಾ ಅಥವಾ ಮದ್ವೆನೇ ಇಷ್ಟ ಇಲ್ವಾ? ಎರಡು. ನೀವು ನನ್ನ ಏನು ಕೇಳಬೇಡಿ. ನನಗೆ ಮದುವೆ ಇಷ್ಟ ಇಲ್ಲ ಅಷ್ಟೇ. ಸಾರಿ ಅರ್ಜುನ್, ನಮ್ಮ ಮನೆಯವರು ನನ್ನ ಅಭಿಪ್ರಾಯ ತಿಳ್ಕೊಳ್ದೆ ನಿನ್ನ ಕರೆಸಿ ನಿನಗೆ ತೊಂದರೆ ಕೊಟ್ಬಿಟ್ರು. ಐ ಆಮ್ ಸಾರಿ. ಅರ್ಜುನ್, ಅವಳನ್ನ ನಮ್ಮನ್ನ ತಪ್ಪು ತಿಳ್ಕೋಬೇಡ. ಭೈರವಿ ಹೇಳ್ದ ಹಾಗೆ ನಾವು ನಿಜವಾಗ್ಲೂ ನಿನಗೆ ತೊಂದರೆ ಕೊಟ್ವಿ. ನಮಗೆ ಕ್ಷಮಿಸಪ್ಪ. ಅಯ್ಯೋ ಅಜ್ಜಿ, ನೀವು ದೊಡ್ಡವರು, ನೀವು ನನ್ನ ಹತ್ರ ಯಾಕೆ ಕ್ಷಮೆ ಕೇಳಬೇಕು? ಪರವಾಗಿಲ್ಲ, ಬರ್ತೀನಿ ಅಂಕಲ್. ನೋಡ್ದ್ಯಾ, ನಾವು ಲೈನ್ಗೆ ಬರ್ತಿದ್ದ ಹಾಗೆ ಮದುವೆನೇ ಕ್ಯಾನ್ಸಲ್ ಆಗೋಯ್ತು. ಇದನ್ನ ನೋಡಿದ್ರೆ ನಿನ್ಗೇನ್ ಅರ್ಥ ಆಯ್ತು? ಮಂಕುದಿಣ್ಣೆ, ಭೈರವಿ ಮದುವೆ ನಮ್ಮ ಮಗನ್ ಜೊತೆನೆ ನಡೆಯುತ್ತೆ ಅಂತ ನಂಬಿಕೆ ಬರ್ತಿಲ್ವಾ? ಭೈರವಿ ಮಾತುಗಳನ್ನ ಕೇಳ್ದಲ್ಲೇ ಅವನಂದ್ರೆ ನನ್ಗಿಷ್ಟ ಇಲ್ಲ ಅಂತ ಅಂದ್ರೆ ನಮ್ಮ ಮಗನ್ ಜೊತೆ ಅವಳ ಮದುವೆ ಆಗತ್ತೆ. ನಾನ್ ನಡೆಸ್ತೀನಲ್ವಾ, ನೀನ್ ನಿಶ್ಚಿಂತೆ ಆಗಿರು. ನನ್ಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನೀನ್ ಮಾಡಿರೋ ಕೆಲಸ ಸರಿಯಾಗಿದ್ಯಾ ಭೈರವಿ? ಯಾಕೆ ಹೀಗಾಡ್ತಾ ಇದ್ಯಾ? ಇಷ್ಟಕ್ಕೂ ಏನಾಗಿದೆ ನಿಂಗೆ? ನೀನ್ ಬದುಕಬೇಕು ಅಂದ್ರೆ ನಿನಗೆ ಮದುವೆ ನಡಿಬೇಕು. ಇಂಥ ಪರಿಸ್ಥಿತಿಯಲ್ಲಿ ನೀನ್ ಹೀಗೆ ದಡ್ಡಿ ತರ ನಡ್ಕೊಂಡ್ರೆ ಹೇಗಮ್ಮ? ಚಿಕ್ಕಂದಿನಲ್ಲೇ ತಾಯಿ ತಂದೆನ ಕಳ್ಕೊಂಡ ನೀನು, ತಾಯಿ ತಂದೆ ಎರಡೂ ಆಗಿ ಬೆಳೆಸಿದಾನೆ ನಿಮ್ಮಪ್ಪ. ಅಂತ ತಂದೆಗೆ ನೋವು ಕೊಡೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಹೇಳು, ನಿಜ ಹೇಳು, ಯಾಕೆ ಮದ್ವೆ ಬೇಡ ಅಂತಿದ್ಯಾ? ಹೇಳು ತಾಯಿ. ನನ್ನ ಮದುವೆ ನಮ್ಮ ಅಣ್ಣನ ಕಣ್ಮುಂದೆನೇ ಆಗ್ಬೇಕು. ಅದಕ್ಕೆ ನಮ್ಮಣ್ಣ ಅದ್ಗೆ ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು. ಅದಕ್ಕೆ ಏನೇ ನೀನು ಹೇಳ್ತಾ ಇರೋದು? ನಮ್ಮಣ್ಣ ಇಲ್ದೆ ನನ್ನ ಹೇಗ್ ಮದ್ವೆ ಆಗು ಅಂತೀಯ ಅಜ್ಜಿ?
ಅಣ್ಣಂಗೆ ಮಾತು ಕೊಟ್ಟಿದ್ದೀನಿ, ಅಣ್ಣನ ಆಶೀರ್ವಾದ ತಗೊಂಡೆ ಮದ್ವೆ ಆಗ್ತೀನಿ ಅಂತ. ಅರ್ಜುನ್ ಅಂದ್ರೆ ನಂಗಿಷ್ಟಾನೆ, ಅವನ್ ಜೊತೆ ಮದ್ವೆ ಅಂದ್ರು ನಂಗಿಷ್ಟಾನೆ. ಆದ್ರೆ ಅದೆರಡು ಅಣ್ಣ ಸಿಕ್ಕದ್ಮೇಲೆ ಮಾತ್ರನೇ. ಹಾಗಲ್ಲ ಭೈರವಿ, ದಯವಿಟ್ಟು ನನಗ್ ಬೇಜಾರು ಮಾಡ್ಬೇಡಿ, ದಯವಿಟ್ಟು ಹೋಗಿ ಅಜ್ಜಿ. ಮೇಡಮ್ ಫೋನ್ ಮಾಡ್ತಿದಾರಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ನಮ್ರತಾ. ಅರ್ಜುನ್ ಏನ್ ಮಾಡ್ತಾ ಇದ್ದಾನೆ? ಮೀಟಿಂಗ್ ಅಲ್ಲಿ ಇದ್ದಾರೆ ಮೇಡಮ್. ನೀನ್ ಕೂಡ ಮೀಟಿಂಗ್ ಅಲ್ಲೇ ಇದೆಯಾ? ಹೌದು ಮೇಡಮ್. ಮೀಟಿಂಗ್ ಹೋಟೆಲ್ ಅಲ್ಲ ಅಥವಾ ನೀವಿರೋ ಟೆಂಟ್ ಅಲ್ಲ? ನೀವ್ ಎಲ್ಲಿದ್ದೀರೋ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀನು ಹೊರಗಡೆ ಬಂದು ನೋಡಿದ್ರೆ ಕಾರ್ ಇದೆ, ಬಂದು ಕಾರ್ ಹತ್ತು. ನೀನು ಬರ್ತೀಯಾ ಅಥವಾ ನನ್ನೇ ಬಾ ಅಂತೀಯಾ? ಬರ್ತೀನಿ ಮೇಡಮ್. ಅವನಿಗೇನು ಹೇಳ್ದೆ ಬಾ. ಸರಿ ಮೇಡಮ್. ಹತ್ತು.
ನಿನಗ್ ಸಂಬಳ ಕೊಡ್ತಾ ಇರೋದು ನನ್ನ ತಮ್ಮನ್ಗೆ ಪೇ ಆಗಿ ವರ್ಕ್ ಮಾಡಕ್ಕ ಅಥವಾ ನನಗ್ ಸುಳ್ಳು ಹೇಳಕ್ಕ? ಜಾಂಬಿಯಾಗ್ ಹೋಗ್ತೀವಿ ಅಂತ ನನಗ್ ಸುಳ್ಳು ಹೇಳಿ ಈ ಊರ್ಗೆ ಯಾಕೆ ಬಂದ್ರಿ ನೀವು? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಜ ಹೇಳಿದ್ರೆ ನಿನ್ನನ್ನು ಕ್ಷಮಿಸ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತೀನಿ. ಸುಳ್ಳು ಹೇಳ್ದೆ ಅಂದ್ರೆ ಸ್ವಲ್ಪ ಕೂಡ ನಾನು ಯೋಚನೆ ಮಾಡ್ದೆ ಸಾಯಿಸ್ಬಿಡ್ತೀನಿ. ಜಾಂಬಿಯಾದಲ್ಲಿರೋ ಹರ್ಬಲ್ಸ್ ಈ ನಾಗವಾರದಲ್ಲಿ ಕೂಡ ಇದೆ ಅಂತ ಅರ್ಜುನ್ ಸರ್ ಈ ಊರು ಕರ್ಕೊಂಡ್ ಬಂದ್ರು ಮೇಡಮ್. ಈ ವಿಷಯ ನಿಮಗ್ ಹೇಳ್ಬೇಡ ಅಂತ ಹೇಳಿದ್ರು ಮೇಡಮ್. ಅರ್ಜುನ್ ಸರ್ ಆ ಕೃಷ್ಣಯ್ಯ ಅವ್ರ ಮಗಳು ಭೈರವಿನ ಪ್ರೀತಿಸ್ತಾ ಇದ್ದಾರೆ ಅಂತ ಪ್ರೀತಿಸ್ತಿದ್ದಾನ? ಆ ಹುಡುಗಿಗೋಸ್ಕರನೇ ಇಲ್ಲಿಗೆ ಬಂದಿದ್ದಾರೆ ಅಂತ ಇಲ್ಲಿಗೆ ಬಂದ್ಮೇಲೆನೆ ನನಗೆ ಗೊತ್ತಾಯ್ತು ಮೇಡಮ್. ಮತ್ತೆ ಅವರಿಬ್ರು ಲವ್ ಮಾಡ್ತಿರೋದು ಅಲ್ದೆ ಬೇರೆ ಏನೋ ಹುಡುಕ್ತಾ ಇದ್ದಾರೆ ಮೇಡಮ್. ಆ ಭೈರವಿಯ ಅಣ್ಣ ಬದುಕೇ ಇದ್ದಾನೆ ಅಂತ ಸರ್ ಹತ್ರ ಹೇಳೋದನ್ನ ಕೇಳಿಸ್ಕೊಂಡೆ. ಯಾವಾಗ್ಲೂ ಅವಳ ಅಣ್ಣನ ಬಗ್ಗೆನೆ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಮೇಡಮ್. ಅವರಿಬ್ರು ಹುಡುಕ್ತಾ ಇರೋದು ಅವಳ ಅಣ್ಣನ್ನೇ ಅಂತ ನನ್ ಡೌಟ್ ಮೇಡಮ್. ಇವತ್ತಿನವರೆಗೂ ನೀನ್ ನನಗ್ ಯಾವ ನಿಜಾನೂ ಹೇಳ್ದೆ ಇದ್ದಿದ್ದಕ್ಕೆ ನೀನನ್ನ ಏನ್ ಮಾಡ್ಬೇಕೋ ನೀನೇ ಹೇಳು. ಜಾಬಿಂದ ತೆಗೆದುಹಾಕೋದು ತುಂಬಾ ಚಿಕ್ಕ ಪನಿಷ್ಮೆಂಟ್. ಅಂಥ ಕೆಲ್ಸಕ್ಕೆ ಬಾರ್ದೇ ಇರೋ ಶಿಕ್ಷೆ ಕೊಡೋದು ನನಗಿಷ್ಟನೇ ಆಗಲ್ಲ. ಮೇಡಮ್ ಮೇಡಮ್ ನನ್ನ ಕ್ಷಮಿಸಿ ಮೇಡಮ್. ನಾನು ಸರ್ ಹೇಳಿದ ಹಾಗೆ ಮಾಡ್ಬೇಕಲ್ವಾ ಮೇಡಮ್? ಮೇಡಮ್ ನನ್ನ ತಪ್ಪೇನೂ ಇಲ್ಲ ಮೇಡಮ್. ನನ್ನ ಕ್ಷಮಿಸಿ ಮೇಡಮ್, ಪ್ಲೀಸ್ ಮೇಡಮ್. ನಿನ್ನನ್ನು ಕ್ಷಮಿಸ್ಬೇಕು ಅಂದ್ರೆ ಈ ಕ್ಷಣದಿಂದ ನೀನು ನಾನ್ ಹೇಳಿದ ಹಾಗೆ ಮಾಡ್ಬೇಕು. ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ಎಲ್ಲಿಗೆ ಹೋಗ್ತಾ ಇದ್ದಾರೋ ಅವರ ಪ್ರತಿ ಮೂಮೆಂಟ್ ನನಗೆ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಆಯ್ತು ಮೇಡಮ್. ನೀನ್ ನನ್ನನ್ನು ಭೇಟಿ ಮಾಡಿದ ವಿಷಯ ನನ್ನ ತಮ್ಮನಿಗೆ ಗೊತ್ತಾಯ್ತು ಅನ್ಕೋ, ನೀನೇನಾಗ್ ಹೋಗ್ತೀಯಾ ಅನ್ನೋ ವಿಷಯ ನಿನ್ ಫ್ಯಾಮಿಲಿಗೆ ಒಂಚೂರು ಗೊತ್ತಾಗಲ್ಲ. ಅರ್ಥ ಆಗಿದೆ ಅನ್ಕೋತೀನಿ. ನೀವ್ ನನ್ನ ಭೇಟಿ ಮಾಡಿದ ವಿಷಯ ಯಾರಿಗೂ ಹೇಳಲ್ಲ ಮೇಡಮ್. ಹೋಗು. ಭೈರವಿ, ನಿನ್ ಅಣ್ಣ ಬದುಕೇ ಇದ್ದಾನೆ ಅನ್ನೋ ನಂಬಿಕೆಲೇ ಇದ್ಯಾ ಅಂತಾಯ್ತು. ಆ ನಂಬಿಕೆ ಬೆಳೆದ್ರೆ ಪ್ರಪಂಚನೇ ಅಲ್ಲ, ದೇವ್ರನ್ ಬೇಕಾದ್ರೂ ಎದುರಿಸಬಹುದು ಅನ್ನೋ ಧೈರ್ಯ ಬರತ್ತೆ ಅಂತ ನನಗ್ ಗೊತ್ತು. ಮೊದಲು ನಿನ್ ನಂಬಿಕೆಯನ್ನ ಸಾಯಿಸ್ಬೇಕು ಅಂತ ನನಗರ್ಥ ಆಯ್ತು.
ಭೈರವಿ, ಅಷ್ಟು ಜೋರ ಕಿರ್ಚ್ಕೊಂಡಿಯಲ್ಲ, ಏನಾಯ್ತು? ಏನಾಯ್ತು ಹೇಳೆ? ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಹೇಳೆ. ಅದು 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 ಏನಾಯ್ತಮ್ಮ? ಏನಾಯ್ತು ಹೇಳು. ಏನಿಲ್ಲ ಅಜ್ಜಿ. ಏನಾಯ್ತು ಭೈರವಿ? ಅತ್ತಿಗೆ ಅದು ಅಣ್ಣ. ಏನ್ ಹೇಳು. ಅಜ್ಜಿ ಏನೂ ಇಲ್ಲ. ನಾನ್ ನೋಡಿದನ್ನ ಇವ್ರಿಗೆ ಹೇಳಿದ್ರೆ ಯಾರೊಬ್ರು ಜೀವಂತವಾಗಿರಲ್ಲ. ಅದ್ಗೆ ಅಂತೂ ಸತ್ತೇ ಹೋಗ್ತಾರೆ. ಯಾಕೆ ಮಾತಾಡ್ತಾ ಇಲ್ಲ? ಅಜ್ಜಿ ಅದು 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 ಅಜ್ಜಿ ಏನೂ ಇಲ್ಲ. ಏನು ಇಲ್ಲ ಅಂತ ನಡುಗ್ತಾ ಇದೆಯಲ್ಲೇ. ಅಜ್ಜಿ ಅದು ಹೆದರ್ಕೊಂಡ? ಅದು ಲ್ಯಾಪ್ಟಾಪ್ ಅಲ್ಲಿ ಲ್ಯಾಪ್ಟಾಪ್. ಯಾಕೆ ಹೆದರ್ಕೊಂಡೆ ಅಂತ ಕೇಳಿದ್ರೆ ಲ್ಯಾಪ್ಟಾಪ್ ಅಂತಿದ್ಯಲ್ಲೇ. ಅತ್ತೆ ಲ್ಯಾಪ್ಟಾಪ್ ಅಲ್ಲಿ ಯಾವ್ದೋ ದೆವ್ವದ ಸಿನಿಮಾ ನೋಡಿರ್ಬೇಕು, ಅದಕ್ಕೆ ಭಯ ಪಟ್ಟಿರ್ಬೇಕು. ಹೌದು. ಅಷ್ಟು ಜೋರ ಕಿರ್ಚ್ಕೊಂಡಿದ್ದಕ್ಕೆ ನಿಮ್ಮ ಅಣ್ಣನ ಬಗ್ಗೆ ಕೆಟ್ಟ ಕನ್ಸ್ ಕಂಡಿಯೇನೋ ಅಂದ್ಕೊಂಡೆ. ಅದು ಹುಡುಗಿ. ಏನಾಯ್ತಮ್ಮ? ಏನು ಇಲ್ಲ ಕಣೋ, ಯಾವುದೋ ಸಿನಿಮಾ ನೋಡಿದ್ಲಂತೆ, ಹೆದರ್ಕೊಂಡು ಕಿರ್ಚ್ಕೊಂಡ್ಲು ಅಷ್ಟೇ. ಅಂತ ಸಿನಿಮಾಗಳನ್ನ ನೋಡೋದು ಯಾಕಮ್ಮ? ನೀನ್ ಕಿರ್ಚಿದ್ ಕೇಳಿಸ್ಕೊಂಡು ಎಷ್ಟು ಭಯಪಟ್ಟೆ ಗೊತ್ತಾ?